ಬಿಸಿಲು ಕಣ, ಅಲ್ಲ ಟ್ರಿಪ್ಪಿಗೆ ಹೋಗೋಣ. ಓ ಹೌದಲ್ಲ, ಇಲ್ಲಿ ಅವನ ಬಜೆಟ್ ಎಷ್ಟು? ಬಜೆಟ್ ಅಂತ ಬರುವಾಗ ಯಾವಾಗಲೂ ನಾನೇ ಹಣ ಹಾಕೋದು. ಇಲ್ಲಿ ಕೆಲವರು ಇದ್ದಾರೆ ಹಣನ ಹಾಕಲ್ಲ. ಹೌದು ಅಲ್ಲ, ನನ್ನ ಹತ್ರನೂ ದುಡ್ಡಿದೆ, ನಾನು ಹಣ ಹಾಕ್ತೀನಿ. ನಾನು ಅಡ್ಜಸ್ಟ್ ಮಾಡೋಣ ಹಾಕ್ತೀನಿ. ನಾನಾ ನಿಮ್ಮ ಹುಡುಗ ಹೋಯ್ತಾ ಇದೆ ನೋಡಿ ಅಲ್ಲಿ. ಇಲ್ಲಪ್ಪ. ರಾಜೇಶ್, ರಾಜೇಶ್, ಏನಪ್ಪ ಮಾಡೋದು? ನನ್ನ ಮಗ ನಾನು ನೋಡಿದ್ರೂ ಮಾತಾಡ್ತಾ ಇದ್ದ. ರಾಜೇಶ್, 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 ಏನಾ ನಿಮ್ಮ ಹುಡುಗ ನಮ್ಮ ಜೊತೆ ಮಾತಾಡ್ತಾ ಹೋಗ್ತಾ ನೀನು? ಅವ್ನು ನನಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ಕಣೋ. ಎಷ್ಟೇ ಹೇಳಿದ್ರೇನೋ ಅರ್ಥ ಮಾಡ್ತಾ ಇಲ್ಲ. ಚಿಕ್ಕ ಹುಡುಗ ಏನು ಮಾಡೋದು ಏನು ನನಗೆ. ಅಮ್ಮ, ಹೇಳಪ್ಪ. ನಂಗೆ 2,000 ಬೇಕಿತ್ತು. ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಅಂತ ಇದ್ದಾರೆ, ಸೋಮವಾರ ಕೊಡ್ಬೇಕು ಅಂತ. 2,000 ರೂಪಾಯಿ ಅಷ್ಟು ದುಡ್ಡೆಲ್ಲ ಕೊಡೋಕ್ಕಾಗಲ್ಲ. ಈ ತಿಂಗಳು ನಿಮ್ಮ ಅಪ್ಪಗೆ ಸಂಬಳನೂ ಬಂದಿಲ್ಲ. ಮನೆ ಕಷ್ಟ ನಿನಗೆ ಗೊತ್ತು ತಾನೆ. ಎಲ್ಲಿಂದ ನಿನ್ಗೆ 2,000 ರೂಪಾಯಿ ಅಷ್ಟು ದುಡ್ಡಿಗೆ ನಾನು ಹೋಗ್ಲಿ? ಚಿನ್ನ ಆಯ್ತಲ್ಲ, ಅಡ ಇಟ್ಬಿಟ್ಟು ಕೊಡು. ಚಿನ್ನನ ಬರೋ ತಿಂಗಳು ನಿನ್ನ ಬೈಕಿಗೆ EMI ಅದನ್ನೇ ಇಟ್ಬಿಟ್ಟು ಕಟ್ಟಬೇಕು. ನಿನಗೆ ಚಿನ್ನನ ಹಾಕ್ಬಿಟ್ಟು ಕೊಡೋಕೆ ಹೇಳ್ತಾ. ನನಗೆ 2,000 ಬೇಕು ಅಂದರೆ ಬೇಕು ಅಷ್ಟೇ. ಅಪ್ಪನ ಹತ್ರ ಕೇಳಿ ಇಸ್ಕೊಡು. ನಿಮ್ಮ ಅಪ್ಪ ತುಂಬ ಕಷ್ಟ ಪಡ್ತಿದ್ದಾರೆ. ಈ ತಿಂಗಳು ಸಂಬಳ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ನೀನು ಕೊಡು ಅಂತ ಹೇಳ್ತಾ ಇದೀಯಾ? ನನಗೆ ಬೇಕು ಅಂದರೆ ಬೇಕು. ನೀನು ಚಿನ್ನ ಇಟ್ಬಿಟ್ಟು ಯಾರು ಕೊಡು, ಏನಾರು ಮಾಡ್ಕೊಡು, ನನಗೆ ಬೇಕಷ್ಟೇ. ಇದ್ಯಾರು ಇವ್ರ ಶರ್ಟ್ನ ಇಲ್ಲ ಹಾಕ ಕೇಳಿ. ನಿಮ್ಮ ಅಪ್ಪನ ಬಟ್ಟೆ ತಾನೇ ಇದು, ಏನಕ್ಕೆ ನಿಂಗೆ ಬಿಸಾಕ್ತಿದ್ಯಾ? ಯಾಕೆ ಹಂಗೆ ಬಿಡ್ಕೊಂತಿದ್ಯಾ? ಏನಾಯ್ತು? ಬರ್ತಾ ಬರ್ತಾ ನಿಮ್ಮ ಮಗಗೆ ಕೋಪ ತುಂಬ ಜಾಸ್ತಿ ಆಯ್ತು. ಯಾಕೆ ಏನು ಮಾಡ್ದ? ಅವನೇನೋ ಕಾಲೇಜ್ಗೆ ಹೋಗ್ಬೇಕಂತ, ಟ್ರಿಪ್ಗೆ ಹೋಗ್ಬೇಕಂತ ದುಡ್ಡು ಕೇಳ್ತಾ ಇದ್ದಾನೆ. 2,000 ರೂಪಾಯಿ ಕೊಡಲ್ಲ ಅಂತ ಹೇಳಿರಕ್ಕೆ ಚಿನ್ನನ ಹಾಕ್ಬಿಟ್ಟು ಕೊಡು ಅಂತ ಕೇಳ್ತಾ ಇರೋದು ಅವನು. ಚಿಕ್ಕ ಹುಡುಗ ಕೇಳಿದ್ರೆ ಕುಟ್ಕಲ್ಸು, ಎಂಜಾಯ್ ಮಾಡೋ ವಯಸ್ಸು. ಇವಾಗ ತಾನೇ ಎಕ್ಸಾಮ್ ಬರ್ಬಿಟ್ಟು ಬಂದಿದ್ದಾನೆ, ಹೋಗಿ ಬರ್ಲಿ. ಹಿಂಗೆ ನೀವು ಮುದ್ದು ಮಾಡ್ತಾನೆ ಇರಿ, ನಿಮ್ಮಿಂದಾನೇ ಅವ್ನು ಹಿಂಗೆ ಆಡ್ತಾ ಇರೋದು. ಸರ್ ಹೇಳಿ ಸರ್. ಸರ್ ಈಗ ಕೆಲಸ ಮುಗಿಸ್ಕೊಂಡ್ಬಂದೆ, ಮನೆಗೆ ಬಂದೆ. ಹಾಂ, ಅವನು ಮುಗಿಸ್ಕೊಂಡು ಹೋಗಿದ್ದಾನೆ, ಈಗ ಹೋದ ನನ್ನ ಜೊತೆನೆ. ಹಾಂ ಸರಿ ಸರ್. ಯಾವ ಏರಿಯಾ ಅದು ಸರ್? ಕೆಲಸ ದೊಡ್ಡದಿರುತ್ತಾ ಹೆಂಗೆ? ಓಕೆ ಸರ್, ನಾನು ಹೋಗಿ ನಿಮಗೆ ಚೆಕ್ ಮಾಡ್ಕೊಂಡು ಒಂದ್ಸತಿ ನಾನು ಹೇಳ್ಬಿಡ್ತೀನಿ. ಓಕೆ ಸರ್. ಇವಾಗ ಬೇರೆ ಹೊಸ ಕೆಲಸ ಬಂದಿದೆ, ಏನು ಮಾಡೋದೋ ಗೊತ್ತಿಲ್ಲ. ಹಲೋ ಸುರೇಶ್, ಎಲ್ಲಪ್ಪ ಇದೆಯಾ?
ಸರಿ ನಾನು ಮಾಡ್ತೀನಿ ಇರು, ನೀನು ನಮ್ಮನ್ನು ನೋಡ್ಕೊ. ಸರಿ ಆಯ್ತಿರಪ್ಪ. ಏನು ಮಾಡೋದು? ರಾಜು, ಏನು ಈಗ ಅರ್ಜೆಂಟಾಗಿ ಆಫೀಸಿಂದ ಫೋನ್ ಮಾಡಿದ್ದಾರೆ. ಎಲ್ಲ ಅವನು ನಮ್ಮ ಅವನು ಅಮ್ಮ ಜೊತೆ ಎಲ್ಲ ಹೋಗಿದ್ದಾನಂತೆ. ನಿಮ್ ಜೊತೆ ಬರ್ತೀಯಾ? ನಾನ್ ಬರಲ್ಲ. ನೋಡ್ಕೊಬರ. ನಾನ್ ಬರಲ್ಲ. ಏ ಪಾಪ ಒಂದ್ಸತಿ ನೋಡ್ಕೊಬರ. ನಾನೇನೋ ದೊಡ್ಡ ಕೆಲಸ ಅಂತ ನಾಳೆ ರಜಾ ಬಿಟ್ರೆ ನಾನೇನು ಕೆಲ್ಸಕ್ಕೆ ಹೋಗ್ಬೇಕು. ನಿನ್ ಕೆಲಸ ಮಾಡೋದೇ ಇಷ್ಟ ಇಲ್ಲ ನನಗೆ, ಅದ್ರಲ್ಲಿ ಬೇರೆ ನಿನ್ ಕೆಲ್ಸ ಕರಿತಿದ್ಯಾ. ನಾನ್ ಬರಲ್ಲ. ನಮ್ಗೆ ಊಟ ಹಾಕೋದು ಈ ಕೆಲಸ ಪಾಪ ಹೋಗಿ ನೋಡ್ಕೊಬರ. ಒಂದ್ ಅರ್ಧ ಗಂಟೆ ಬಂದ್ಬೇಡ ಮಾರಪ್ಪ ಹೋಗೋಣ. ಆಯ್ತು ನಡಿ, ಸಾಯಕ್ ಬರ್ತೀನಿ. ಏನ್ ಮಾಡೋದು? ಸರ್, ಯಾರು ಅಂಕಲ್? ಸರ್ BMBP ಇಂದ ಸರ್. ಅಂಕಲ್ ಎಷ್ಟೈತಿ ಅಂಕಲ್ ಫೋನ್ ಮಾಡೋದು ನಿಮಗೆ? ನಮ್ಮಪ್ಪ ನನಗೆ ಹೋಗಿತ್ತವ್ರ ಅಂಕಲ್. ಸರ್ ಇಲ್ಲ ಸರ್, ನಮ್ಗೆ ಈಗ ಹೇಳಿದ್ದಾರೆ ಸರ್, ಇವಾಗ ಬಂದು ಅದಕ್ಕೆ. ಸರಿ ಒಳಗಡೆ ಬನ್ನಿ ಅಂಕಲ್, ಮಾಡಿ ಅಂಕಲ್. ನೋಡಿ ಅಂಕಲ್, ಎಷ್ಟು ನೋಡಿ ಅಂಕಲ್, ಎಷ್ಟು ನೀರು ಹೋಗ್ತಿದೆ. ಸರ್ ಇದು ಇವತ್ತು ಸರ್ ದೊಡ್ಡ ಕೆಲಸ ಥರ ಇದೆ. ನಮ್ಗೆ ಇವಾಗ ಫೋನ್ ಮಾಡಿದ್ದಾರೆ, ನಮ್ದು ಅನ್ ಟೈಮ್ ಬೇರೆ ಸರ್. ಹೆಂಗೆ ಸರ್ ಕ್ಲೀನ್ ಮಾಡೋದು ಇವತ್ತು ಮಾಡೋಕ್ಕಾಗಲ್ಲ ಸರ್. ದೊಡ್ಡ ಕೆಲಸ. ನಮ್ಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಅಂಕಲ್. ನೋಡಿ ಅಂಕಲ್, ನೀರು ಹೆಂಗೆ ಹೋಗ್ತಿದೆ. ಇಲ್ಲಪ್ಪ, ಅರ್ಥ ಆಗುತ್ತೆ. ನನ್ನ ಜೊತೆ ನಾನು ಹೆಲ್ಪರ್ ಇಲ್ಲ. ಇವ್ನು ನನ್ನ ಮಗ ಕರ್ಕೊಬಂದು ಬಿಟ್ಟಿದ್ದಾನೆ. ಇವಾಗ ನಾನು ಒಬ್ಬನೇ ಇದು ಮಾಡೋಕ್ಕಾಗಲ್ಲ ಸರ್. ಇದು ದೊಡ್ಡ ಕೆಲಸ, ಹೆಂಗೆ ಮಾಡೋದು? ಇಲ್ಲ ಅಂಕಲ್, ಅಪ್ಪ ಹೇಳಿದ್ರು 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಇಲ್ಲ, 1000 ರೂಪಾಯಿ ಅಂದರೆ ಮಾತ್ರ ಹೆಂಗೆ ಸರ್ ಮಾಡೋಕ್ಕಾಗುತ್ತೆ? ಅಂಕಲ್ ನೋಡಿ ಅಂಕಲ್, ಮಾಡಿ ಅಂಕಲ್. ಇಲ್ಲ ಸರ್, ದೊಡ್ಡ ಕೆಲಸ ಇದು. ನನ್ನ ಹೆಲ್ಪರು ನನ್ನ ಜೊತೆ ಇಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ಬನೇ ಹಿಂಗೆ ಮಾಡೋಕ್ಕಾಗುತ್ತೆ ಹೇಳಿ? ಸರಿ ಇರು, ನಮ್ಮ ನಿಮಿಷ ನಮ್ಮ ಅಪ್ಪ ಫೋನ್ ಮಾಡ್ತೀನಿ. ಹಲೋ. ಅಪ್ಪ ಕ್ಲೀನ್ ಮಾಡೋರು ಬಂದಿದ್ದಾರೆ. ಹಾಂ, ನಾನು ಹೇಳ್ದೆ 1000 ರೂಪಾಯಿ ಕೊಡ್ತೀರಾ ಮಾಡಿ ಅಂತ. ಅವ್ರು ಇದು ಇಲ್ಲ, ನಾವು ಒಬ್ಬರೇ ಇದ್ದೀನಿ, ಮಾಡೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಏನು ಹೇಳೋದು? ಇಲ್ಲ, ಅವ್ರ ಮಗ ಏನೋ ಕರ್ಕೊಂಡ್ಬಂದಿದ್ದಾರೆ ಇವರು. ಯಾರು ಹೆಲ್ಪರ್ ಯಾರು ಇಲ್ವಂತೆ. ಅದೇ ಹೇಳಿದೆ 1000 ರೂಪಾಯಿ ಕೊಡ್ತಾರೆ ಮಾಡಿ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರು. ಸರಿ ಅಂಕಲ್, ಎಷ್ಟು ಇಲ್ಲ ನೀವು ಎಷ್ಟು ಇದು ಮಾಡ್ತೀರಾ ಕೇಳ್ತಾರೆ, ಎಷ್ಟು ಬೇಕು ಅಂತ. ಎಷ್ಟಾದ್ರೂ ಪರವಾಗಿಲ್ಲ ಕೊಡ್ತಾರಂತೆ. ಬಟ್ ನನಗೆ ಇದು ತಡೆಯೋಕ್ಕಾಗ್ತಿಲ್ಲ ಅಂತ ನಮಗೆ. ಇರಪ್ಪ, ಮಾತಾಡ್ತಾ ಇದ್ದೀನಿ. ಸರ್ ಇಲ್ಲ ಸರ್, ನಮ್ಮ ಜೊತೆ ಈಗ ಹಾಲಿಲ್ಲ ಸರ್, ಹೆಂಗೆ ಸರ್ ಮಾಡೋದು ಹೇಳಿ ಸರ್, ನೀವೇ ಹೇಳಿ ಸರ್. ಹಲೋ ಅಪ್ಪ, ಅದೇ ಹೇಳ್ತವ್ರೆ ತಿರ್ಗಾ ಮಾಡೋಕ್ಕಾಗಲ್ಲ ಅಂತ. ಏನು 2000 ಅಂಕಲ್? ಅಪ್ಪ 2000 ಕೊಟ್ಟರೆ ಮಾಡ್ತೀರಾ ಅಂತ ಕೇಳ್ತಾರೆ ಸರ್. 2000 ಅಂದರೆ ಮಾತ್ರ ಹೆಂಗೆ ಸರ್ ಮಾಡೋದು ಹೇಳಿ ಸರ್, ನೀವೇ ಹೇಳಿ. ಹೆಲ್ಪ್ ಬಂದಿದ್ದೀರಾ ಬ್ರೋ? 2000 ಬ್ರೋ, ಹೇಳಿ ಬ್ರೋ. 2000 ಬ್ರೋ. 2000 ಕೊಡ್ತೀನಿ ಅಂತ ತಾನೆ ಮಾಡ್ರಿ, ಏನಾಗುತ್ತೆ? ಯಾವ್ದಾದ್ರು ಕೆಲಸ ಮಾಡ್ತಾರೆ 2000 ಇದು ಇಸ್ಕೊಂಡು ನನ್ಗೆ ಕೊಡ್ರಿ, ನನ್ನ ಟ್ರಿಪ್ ಆಗುತ್ತೆ ಇದು. ಇಲ್ಲಪ್ಪ, ಈಗ ನಮ್ಮ ಜೊತೆ ನನ್ನ ಹೆಲ್ಪರ್ ಯಾರು ಇಲ್ಲ. ಈಗ ನಿನ್ನ ಕೈಯಲ್ಲಿ ಹೆಂಗಪ್ಪ ನಾನು ಮಾಡಿಸೋದು ಹೇಳಿ? ನಿಮ್ಗೆ ದಾರ ಹಿಡ್ಕೋಬೇಕು ತಾನೆ, ನಾನು ಹೆಲ್ಪ್ ಮಾಡ್ತೀನಿ, ಹೇಳಿರಿ ನೀವು ಮಾಡ್ರಿ, ಆಗುತ್ತೆ. ಮಾಡ್ತೀರಾ ಅಂಕಲ್? ಸರ್ ಆಯ್ತಪ್ಪ, ನಾನು ಮಾಡ್ಕೊಡ್ತೀನಿ. ಅಪ್ಪ ಮಾಡ್ತಾರಂತೆ. ಆಯ್ತು, ಆಮೇಲೆ ಕಳಿಸ್ತೀನಿ ದುಡ್ಡು. ಅವ್ರು ಮಾಡ್ತಾರಂತೆ, ಬಿಡು. ಆಯ್ತು, ಸರಿ, ಓಕೆ ಬ್ರೋ, ನೀವು ನೋಡ್ಕೊಳ್ಳಿ. ನಾನು ಸ್ವಲ್ಪ ಆಚೆ ಹೋಗ್ತೀನಿ, ನೋಡ್ಕೊಳ್ಳಿ. ಸರಿಯಪ್ಪ, ನಾನು ಆಚೆ ಹೋಗ್ತೀನಿ, ಆಮೇಲೆ ಬಂದು ನೋಡ್ತೀನಿ ಬಿಡು. ಏನಪ್ಪ 2000 ಅಂದ್ರೆ ಮಾತ್ರ ನೀವು ಮಾಡೋ ಅಂತಿದ್ದೀರ, ಹೆಂಗಪ್ಪ ಮಾಡೋದು? ಇಷ್ಟು ದೊಡ್ಡ ಕೆಲಸ ಹೆಂಗೆ ಮಾಡೋದು ಹೇಳು? ನೀವು ಇಳೀರಿ, ಆರಾಮ ಮಾಡೋದು. ನಾನು ಹಿಡ್ಕೋಬೇಕು, ನಾನು ಹಿಡ್ಕೋತೀನಿ, ಇಳೀರಿ, ಆಗುತ್ತೆ, ಇಳೀರಿ.
ದುಡ್ಡು ತಾನೇ ಕೊಡ್ತೀನಿ ತಡಿ, ಏನಾಗಲ್ಲ ತಡಿ, ತಗೋ ಬರ್ತೀನಿ. ಅಡ್ಜಸ್ಟ್ ಆಯಿತು, ತತ್ತೀನಿ ಅಂದರೆ ತಾನೇ. ಕಟ್ ಮಾಡು, ಸಾಯಂಕಾಲ ಅಷ್ಟಲ್ಲಿ ಕೊಡ್ತೀನಿ ನಿನಗೆ. ಇದೇನು ಇಷ್ಟೊತ್ತಾದರೂ ಬರ್ಲಿಲ್ಲಲ್ಲ? ಏನು ಇಷ್ಟೊತ್ತಾದರೂ ಬರ್ಲಿಲ್ಲ? ನಾನೇ ಕಳಿಸ್ಬಿಟ್ಟನಲ್ಲಪ್ಪ. 2,000 ರೂಪಾಯಿ ಬಂದರೆ ನಾನು ಇನ್ನೂ ಸಾಯಿಸ್ಬಿಟ್ಟನಲ್ಲ. ಬೇಡ ಸಾಯಿಸ್ಬಿಟ್ಟಲ್ಲಪ್ಪ, ಯಾಕಪ್ಪ ಏನು ಸ್ವಲ್ಪ ಓಪನ್ನಲ್ಲಿದೆ, ಆಗಿರ್ಬೇಕಲ್ಲ ಕೆಲಸ. ಹಿಂಗೋ ಗೂಗಲ್ ಪೇಲ್ಲೂ ಕಳಿಸ್ಬಿಟ್ಟೆ, ಟೈಮ್ ಎಷ್ಟು? ಸರಿ ಆಯಿತು, ಚೆಕ್ ಮಾಡ್ತೋಗಿರ್ತಾರೆ, ಒಪ್ಪಿಡೋಣ ನಾವೇ.